ಪರಿಸರ ಪ್ರೇಮಿಗಳಿಗೆ ಆಘಾತಕಾರಿ ಸುದ್ದಿ ಇದು. ಪರಿಸರ ದಿನಾಚರಣೆ ತಿಂಗಳಲ್ಲೇ ಮರಗಳ ಮಾರಣ ಹೋಮ ಆಗ್ತಾ ಇದೆ. ಶಾಲಾ ಆವರಣದಲ್ಲಿದ್ದಂತಹ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಪರಿಸರ ದಿನಾಚರಣೆಯ ತಿಂಗಳಲ್ಲೇ ಈ ರೀತಿಯಾಗಿ ಮರಗಳ ಮಾರಣ ಹೋಮ ಆಗಿರೋದು. ನಗರದ ಹೃದಯ ಭಾಗದಲ್ಲಿ ಧರೆಗುರುಳಿದಾವೆ ಮರಗಳು. ಶಾಲೆ ಆವರಣದಲ್ಲಿದ್ದಂತಹ 50 ವರ್ಷದ ಹಳೆಯ ಮರಗಳಿವೆ. ಶಾಸಕರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗಾಗಿ ಈ ಮರಗಳನ್ನು ಕಡಿಯಲಾಗಿದೆ. ಶತಮಾನದಷ್ಟು ಹಳೆಯದಾದಂತಹ MHPS ಶಾಲೆ ಆವರಣದಲ್ಲಿದ್ದಂತಹ 20ಕ್ಕೂ ಹೆಚ್ಚು ಮರಗಳು. 20ರಲ್ಲಿ 5 ಮರಗಳನ್ನು ಶಾಸಕರು ಈಗಾಗಲೇ ಕಡಿಸಿದ್ದಾರೆ. 6 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ನಿರ್ಮಾಣ ಆಗ್ತಾ ಇದೆ. ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ವೃಕ್ಷಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ನಡೆಸಲಾಗ್ತಾ ಇದೆ. ಶಾಲಾ ಆವರಣದ ಮರಗಳಿಗೆ ಶಾಸಕರ ನೇತೃತ್ವದಲ್ಲಿ ಕತ್ತರಿ ಹಾಕಲಾಗಿದೆ. ಬೇವು, ನೀಲಗಿರಿ, ಸೀಸದ ಮರಗಳಿಗೆ ಕೊಡಲಿ ಪೆಟ್ಟು ಬಿದ್ದಿದೆ. ಶಾಸಕ ಹಿಟ್ನಾಳ್ ವಿರುದ್ಧ ಹೀಗಾಗಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕಿಡಿಕಾರಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ವರ್ಷಗಳ ಹಳೆಯ ಮರಗಳನ್ನು ಈ ರೀತಿಯಾಗಿ ಕಡಿದು ಹಾಕಿದ್ದಾರೆ. ಹೀಗಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಆಕ್ರೋಶ ಹೊರ ಹಾಕಿದ್ದಾರೆ. ಶಾಲೆಯ ಆವರಣದಲ್ಲಿ 20ಕ್ಕೂ ಹೆಚ್ಚು ಮರಗಳಿದ್ದಾವೆ. ಅದರಲ್ಲಿ ಈಗಾಗಲೇ 5 ಮರಗಳನ್ನು ಶಾಸಕರು ಕಡಿಸಿದ್ದಾರೆ. 6 ಕೋಟಿ ವೆಚ್ಚದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ನಿರ್ಮಾಣ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮರಗಳನ್ನು ಕಡಿಯಲಾಗಿದೆ. ಶಾಸಕರ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಈಗಾಗಿದೆ. ಸುಮಾರು 43 ವರ್ಷಗಳ ಹಿಂದನೇ ಈ ಶಾಲೆಯ ಮೊದಲಿಂತ್ರನೂ ನಾವು ಇಲ್ಲೇ ಓದಿರೋದು, ಇಲ್ಲೇ ಬೆಳೆದಿರೋದು. ಅವಾಗಿನ ಗಿಡಗಳು ಅವಾಗೇ ಇಷ್ಟು ದೊಡ್ಡವಿದ್ವು. ಸುಮಾರು 40 ವರ್ಷಗಳ ಗಿಡ ಇವತ್ತು ಏನಾಯ್ತಿಲ್ಲ ಅಭಿವೃದ್ಧಿ ನೆಪದಲ್ಲಿ ಕಡಿತಾ ಇರೋದು ನಿಜಕ್ಕೂ ನಮಗೆ ಭಾಳಷ್ಟು ನೋವು ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಕಣ್ಣೆದುರಿಗೆ ಗಿಡಗಳು ಹಾನಿ ಆಗ್ತಾ ಇರೋದು ಭಾಳಷ್ಟು ನೋವನ್ನು ತಂದಿದೆ. ಅಭಿವೃದ್ಧಿ ನೆಪದಲ್ಲಿ ಅವ್ನು ಬೇರೆ ಏನಾದರೂ ವಿಚಾರ ಮಾಡ್ಬೋದಿತ್ತು. ಬಿಲ್ಡಿಂಗ್ ಕಟ್ಬೋದು ನೆಪದಲ್ಲಿ ಈ ರೀತಿ ಮಾಡ್ತಿರೋದು ಭಾಳಷ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನೋವನ್ನು ಉಂಟು ಮಾಡಿದೆ. ಇದೇ ತಿಂಗಳಲ್ಲಿ ಪರಿಸರ ದಿನ ಆಚರಿಸಿದಂಥ ದಿನ ಇದು. ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸಿ ಇದೇ ಶಾಲೆಯ ಮಕ್ಕಳಿಂದ ಗಿಡಗಳನ್ನು ಹಚ್ಚಿದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಗಿಡಗಳನ್ನು ಆಹುತಿ ಕೊಡ್ತಾ ಇರೋದು, ಆ ಮಕ್ಕಳ ಎದುರಿಗೇ ಅದು ಶಾಲೆಯ ಅವಧಿಯಲ್ಲಿಯೇ ಗಿಡಗಳನ್ನು ಕತ್ತರಿಸೋದು ನಿಜಕ್ಕೆ ಆ ಮಕ್ಕಳಲ್ಲಿ ಯಾವ ರೀತಿಯ ಭಾವನೆ ಮುಟ್ಟುತ್ತೆ ಅನ್ನೋದು ವಿಚಾರ ಮಾಡದೇ ಇರೋದು ದುರದೃಷ್ಟ ಅಂತಲೇ ಹೇಳ್ಬೋದು. ಈಗ ಏನಾಗಿದೆ ಅಂತ 32 ಗಿಡಗಳನ್ನು ಕಡಿಬೇಕಂತೇಳಿ ಆದೇಶ ತಂದಿದ್ದಾರೆ. ಅವುಗಳನ್ನು ಆದಷ್ಟು ಕಾಪಾಡಿದರೆ ಭಾಳ ಅನುಕೂಲ ಆಗುತ್ತೆ. ಆ ಮಕ್ಕಳಲ್ಲಿಯೂ ಕೂಡ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ಚೆನ್ನಾಗಿದೆ, ಹಸಿರು ಕೂಡ ಚೆನ್ನಾಗಿದೆ. ಹಸಿರಿನ ಮಧ್ಯೆ ಅವು ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ. ಉಳಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅನ್ನೋದು ನಮ್ಮ ಭಾವನೆ. ಇದು ಒಂದು ಇದ್ರದ್ದು 6 ಕೋಟಿ ರೂಪಾಯಿದು ಇದು ಸ್ಕೂಲ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ. ಅದ್ರ ಸಲುವಾಗಿ ಇದನ್ನು ಗಿಡ ತೆಗೆ 3 ಗಿಡ ದೊಡ್ಡವಿದ್ದಾವೆ ಅಷ್ಟೇ. ಉಳ್ಕಿದ್ವೆಲ್ಲ ಸಣ್ಣ ಗಿಡ ಇದ್ದಾವೆ. ಇವು ದೊಡ್ಡವು ಯಾವ ಇದನ್ನು ಡಿಸ್ಟರ್ಬ್ ಮಾಡಿಲ್ಲ. ಇದು ಒಂದು 20 ಗಿಡ ಇರ್ಬೋದು ಸ್ಟಾರ್ಟ್. ಈಗ ಅದು ಎಲ್ಲ ಏನು ಇದ್ರದ್ದು ಫಾರೆಸ್ಟ್ಲಿಂದ ಪರ್ಮಿಷನ್ಗೆ ಇದಕ್ಕೆ ಎಲ್ಲ ಓಡಾಡಿ ಈಗ ಸಿಕ್ಕಿದೆ ಅಂತೆ. ಬಟ್ ಏನು ಒಂದು ಬಿಲ್ಡಿಂಗ್ಸೂ ನೆಸೆಸಿಟಿ ಐತೆ. ಬಿಲ್ಡಿಂಗ್ಸ್ ನೆಸೆಸಿಟಿ ಇದ್ದಾಗ ಮತ್ತು ಒಂದು ತ್ಯಾಗ ಆಗ್ಬೇಕು. ಒಂದು ನಾವು ಇದನ್ನು ಮಾಡ್ಕೊಳ್ಳೇಬೇಕು. ಆವಾಗ ಬಿಲ್ಡಿಂಗ್ ಇತ್ತಿಲ್ಲ, ಸ್ಕೂಲ್ ಬಿಲ್ಡಿಂಗು ಅವಾಗ ತೆಗೆದು ಈಗೇನು ಒಂದು 10 ಇಯರ್ಸ್ ಆಗಿರ್ಬೋದು ಅದು ಬಿಲ್ಡಿಂಗ್ ತೆಗೆದು. ಇದು ಒಂದು ಇದ್ರದ್ದು 6 ಕೋಟಿ ರೂಪಾಯಿದು ಇದು ಸ್ಕೂಲ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿದೆ. ಅದ್ರ ಸಲುವಾಗಿ ಇದನ್ನು ಗಿಡ ತೆಗೆ 3 ಗಿಡ ದೊಡ್ಡವಿದ್ದಾವೆ ಅಷ್ಟೇ. ಉಳ್ಕಿದ್ವೆಲ್ಲ ಸಣ್ಣ ಗಿಡ ಇದ್ದಾವೆ. ಇವು ದೊಡ್ಡವು ಯಾವ ಇದನ್ನು ಡಿಸ್ಟರ್ಬ್ ಮಾಡಿಲ್ಲ. ಇದು ಒಂದು 20. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.